ಅವರು ಹೇಳಿದಾರೆ ಇಲ್ವಾ ಅದು ಸೆಕೆಂಡ್ ನಾನು ಹಂಗೆ ಹೇಳಲಿಕ್ಕೆ ಆಗೋಲ್ಲ. ಗುಲ್ಲದು ಕೈ ಕಾಲ ಇದ್ದೇನೆ ಮಾತು ಬೇರೆ. ಆದ್ರೆ ಆ ರೀತಿ ಆಯ್ತು ಅದು ಹೇಳ್ಬೋದು ನಾವು ನೀವು. ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ನಾವು ವಿಚಾರ ಮಾಡಿದಾಗ ಆ ರೀತಿ ಹೇಳಿದ್ರೆ ಆದ್ರೂ ಇವತ್ತು ದಿವಸದ ಕಾಂಗ್ರೆಸ್ಸಿಗರಾಗಿ ಈ ಥರ ತಿಳ್ಕೊಳ್ಳೋನು. ಬಟ್ ಅವ್ರಿಗೆ ಆಸೆ ಅದ ಮುಖ್ಯಮಂತ್ರಿ ಆಗೋದಕ್ಕಾಗಿ ಅನಿವಾರ್ಯತೆ ಬರ್ತಪ್ಪ ಅಂತಂದ್ರೆ ಮಾತ್ರ BJP ಹೋಗುವಂಥದ್ದು. ಈಗ ಆಲ್ರೆಡಿ ಇದು ಗುಲ್ಲದ ಏನಪ್ಪ ಅಂತಂದ್ರೆ ಮೋದಿಯವ್ರು ಫೋನ್ ಮಾಡಿದಾರ, ಮಾತಾಡಿದಾರ, ನಿಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಬರ್ರಿ ಅಂತೇಳಿ. ಆದರೆ ಈಗ ಮುಖ್ಯ ಇರಬೇಕಾಗಿದ್ದು 49 ಶಾಸಕರನ್ನ ಹಾರಿಸ್ಕೊಂಡು ಹೋಗುವಂಥದ್ದು. ಸರ್, ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂತಂದರೆ, ಮೋದಿಯವರು ಅವ್ರ ಸರ್ಕಾರ ಇದ್ದಾಗನೇ ಇವ್ರ ಮೇಲೆ ED ದಾಳಿ, CBI ಎಲ್ಲ ಆಯಿತು. ಇವಾಗ ವಾಪಸ್ ಅವ್ರನ್ನ BJP ಕರ್ಕೊಂಡು ಬಿಟ್ರೆ ಅವ್ರ ಮೇಲೆ ಅಂದರೆ ಕಳಂಕ ತೊಳೆದೋಗ್ಬಿಡುತ್ತಾ? ನಿಶ್ಚಿತ. ಈಗ ಉದಾಹರಣೆ ಸಾಕಷ್ಟು ಇದಾವಲ್ಲ. ಅಜಿತ್ ಪವಾರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅಥವಾ ನಮ್ಮ ಆಸಾಮ ಮುಖ್ಯಮಂತ್ರಿ ಆಗಿರ್ಬೋದು, ಅವರೆಲ್ಲ ಪಾಪ ತೊಳೆದಗ್ದಿ ನಿರ್ಮ ಹಚ್ಚಿದ್ರು ಮತ್ತೆ ಹೆಸರು ಗೊತ್ತಿಲ್ಲ, ಸ್ವಚ್ಛ ಆಗಿದ್ದಾರೆ ಅವರು. ಅದರಲ್ಲೂ ಅಜಿತ್ ಪವಾರ್ ಅಂತ ಸ್ವಚ್ಛ 72 ಕೋಟಿ 42 ಗಂಟೆಯಿಂದ ಆರೋಪ ಮಾಡಿದ್ರು. 72 ಕೋಟಿ ರೂಪಾಯಿ ಅಕ್ರಮ ಗಳಿಸಿದ್ದಾರೆ ಅಂತೇಳಿ 42 ಗಂಟೆಲಿಂದ ಉಪಮುಖ್ಯಮಂತ್ರಿ ಆದ ಹಣಕಾಸಿನ ಮಿನಿಸ್ಟರ್ ಆದರು. ಎಲ್ಲೇ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಚ್ಛ ತೊಳೆದ CM ನಮ್ಮ ಹಿಂದೊಂದಿತ್ತು ರಾಣಿ ಸಾಬ್ ಅಂತೇಳಿ. ರಾಣಿ ಸಾಬ್ ಅಂದ್ರೆ ಕೂದಲ ಹೋಗಿಬಿಡುತ್ತ, ಬೋಳಿಸುವ ಅವಶ್ಯಕತೆ ಇರಲಿಲ್ಲ. ಸರ್, CM ಪೈಪೋಟಿಗೆ ಯಾರಿಗೆ ಪಟ್ಟ? CM ಪೈಪೋಟಿಲಿ ಈಗಿನ ಮಟ್ಟಿಗೆ ಪೈಪೋಟಿ ನಿಂತಿರೋದು ಇಲ್ಲ ಅಂತಲ್ಲ. ಬಟ್ ಆದ್ರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿ ಕೊಟ್ಟರೆ, ಬಿಟ್ಟು ಕೊಟ್ಟರೆ ನಿಶ್ಚಿತವಾಗಿಯೂ ಸುರಳಿತವಾಗಿ ಹೋಗ್ತದೆ. ಬಿಟ್ಟು ಕೊಡದೇ ಇದ್ರೆ ಒಂದು ವೇಳೆ DK ಶಿವರು ಪೂರ್ಣ ಪ್ರಮಾಣದಲ್ಲಿ ನಾ ಇಲ್ಲಪ್ಪ ಬಡ್ಕೊಂಡು ಹೋಗ್ತೀನಿ ಅಂತ ಮಟ್ಟಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಬಂದ್ರೆ ಕರ್ನಾಟಕದಲ್ಲಿ ಭವಿಷ್ಯ ಭಾಳ ಕಷ್ಟ ಆಗ್ತದೆ. ಸರ್, RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೀರೋ ಆಗಿದ್ದಾರಾ? ಆದರೂ ನಿಶ್ಚಿತವಾಗಿ ಆಗಿದ್ದಾರೆ. ಯಾಕೆಂದ್ರೆ ಅವ್ರ ಮಾತನ್ನು ಅವ್ರ ಕೊಳ್ಳಾಗ ಕಟ್ಟಿ ಅವ್ರ ಕಣ್ಣಾಗ ಬಟ್ಟು ಚುಚ್ಚೆ ಇವತ್ತು ನಾಯಕರಾದರು. ಯಾಕೆ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಅವರು ಇದು ಮಾಡಿದ್ರು, ಆಜ್ಞೆ ಮಾಡಿದರು, ಅದನ್ನು ತೋರಿಸಿದ್ರು ಮುಖ ಕಳೋದು. ಯಾಕೆ ಸಾರ್ವಜನಿಕ ಇದರಲ್ಲೇ ನೀವೇನೋ ಮಾಡ್ಬೇಕಾಗಿತ್ತಪ್ಪ ಪರ್ಮಿಷನ್ ತಗೋಬೇಕು ಅಂತೇಳಿ ಅದು ತೋರಿಸಿ ಒಂದು ರೀತಿಯಿಂದ ಹೀರೋ ಆದರು. ಚರ್ಚೆ ಅಲ್ಲ, ಈ ಒಂದು CM ಪೈಪೋಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಾನು ಇದೀನಪ್ಪ ಅನ್ನುವಂಥ ಮಾತು ಹೇಳಿದ್ರ? ಅವ್ರು ಹೇಳಲಿಲ್ಲ. ಆದ್ರೆ ನಾವು ಕೆಲಸ ಮಾಡಿ ತೋರಿಸಿದ್ರು. ಇದ್ದೀವಿ ಅನ್ನೋದು ಹೇಳಲಿಲ್ಲ. ಬಟ್ ನಾವು ಅದೀವಪ್ಪ ಇಲ್ಲ ಅಂತ ಅಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟಿವ್ರಿ ಎಲ್ಲರಿಗೂ. ನಾವು ಅದೀವಪ್ಪ, ನೀವು ಅಷ್ಟೇ ಅಲ್ಲ ಹೀರೋಗಳು ಅನ್ನುವಂಥ ಮಾತು ಅಷ್ಟು ಹೇಳ್ಬೋದು ಅವ್ರಿಗೆ, ಪ್ರಿಯಾಂಕ್ ಅವ್ರಿಗೆ. ಆದರೆ ಪ್ರಿಯಾಂಕ ಅವರು ಇವತ್ತು ಈ RSS ಬೆನ್ನ ಹತ್ತಿ ಒಂದು ರೀತಿಯಿಂದ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡ್ರು ಅನ್ನೋದ್ರೆ ಎರಡು ಮಾತಿಲ್ಲ. ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಶಸ್ವಿ ಆಗಿದ್ದಾರೆ, ಹೆಸರು ಮಾಡಿಕೊಂಡ್ರು. ಸರ್, ಇದೆಲ್ಲ ಆಯಿತು. ಇವಾಗ ಉತ್ತರ ಕರ್ನಾಟಕ, ಅದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಮಾಸ್ ಲೀಡರ್ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಹೆಸರಾಂತ ವ್ಯಕ್ತಿ. ಇವರು ಕೂಡ CM ಪೈಪೋಟಿಯಲ್ಲಿ ನಾನು ಇದೀನಪ್ಪ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯದಲ್ಲಿ ಇವರು ಎಲ್ಲಿ ನಿಂತ್ಕೊಂತಾರೆ? ಇವರು ಸಿದ್ದರಾಮಯ್ಯನವರು ಹಿಂದೆ ನಿಂತುಕೊಂಡ್ರೆ ಇವ್ರಿಗೆ ಲಾಭ. ಮತ್ತು ಸಿದ್ದರಾಮಯ್ಯನವರು ಹಿಂದೆ ನಿಂತುಕೊಳ್ತಾರೆ. ಅವ್ರದ್ದು ಲಿಮಿಟ್ ಎಷ್ಟದು ಗೊತ್ತದ ಸತೀಶ್ ಅವರಿಗೆ. ಈಸ್ ಇಂಟೆಲಿಜೆಂಟ್ ಆ ವಿಷಯದಲ್ಲ. ಸುಮ್ಮನೆ ಅನಗತ್ಯ ಭಾಳ ಮಾತಾಡೋಕ್ಕಿಂತ ಇತ್ತೀಚೆಗೆ ನೀವು ನೋಡಿದಾರೆ ಸ್ವಭಾವ ಭಾಳ ಮಾತಾಡೋಗಿಲ್ಲ, ಮಾಡಿದ್ರೆ ಮಾಡಿ ತೋರಿಸೋದು. ಆದರೂ 28ಕ್ಕೆ 2028 ನಂದು ಒಂದು ಟ್ರಾವೆಲ್ ಅದ ಕುರ್ಚಿ ಮೇಲೆ ಅಂತ ಹೇಳಿದಾರೆ. ನಂದು ಒಂದು ಟ್ರಾವೆಲ್ ಅದ.